ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ರೇಷನ್ ಅಕ್ಕಿಯಿಂದ ಉಗಿ ಹಪ್ಪಳ ಅಂದರೆ ಹಬೆ ಹಪ್ಪಳ ಅಂತಾರೆ ನೋಡಿ, ಆ ಹಪ್ಪಳ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಈ ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ಹಬೆ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 1 ಗ್ಲಾಸ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ರೇಷನ್ ಅಕ್ಕಿ. ಇದನ್ನು ಚೆನ್ನಾಗಿ 2 ರಿಂದ 3 ಸಲ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು. ಈ ಅಕ್ಕಿ ತೊಳೆದಾದ ನಂತರ ಇದರಲ್ಲಿ ಸಾಕಷ್ಟು ನೀರು ಹಾಕಿ ಇದನ್ನು 3 ದಿನ ನಾವು ಅಕ್ಕಿಯನ್ನು ನೆನೆಲಿಕ್ಕೆ ಇಡಬೇಕು. 3 ದಿನ ನಾವು ಅಕ್ಕಿಯನ್ನು ನೆನೆಲಿಕ್ಕೆ ಇಟ್ಟಾಗ ಏನು ಮಾಡಬೇಕು ಅಂದರೆ, ಪ್ರತಿದಿನ ನಾವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಹಾಗೇ ಇಡಬಾರ್ದು. ಹಾಗೇ ನಾವು ನೀರು ಹಾಕಿ ಇಟ್ವಿ ಅಂದರೆ ಅದಕ್ಕೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ನಾವು ನೀರನ್ನು ಚೇಂಜ್ ಮಾಡಬೇಕು. ಈಗ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಇಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ 3 ದಿನ ಆಗಿದೆ. 3ನೇ ದಿನ ನಾನು ಸಾಯಂಕಾಲ ಇದನ್ನು ಇಲ್ಲಿ ತೊಗೊಂಡಿದ್ದೀನಿ. ನಾವು ಸಾಯಂಕಾಲ ಇದನ್ನು ರುಬ್ಬಿ ಇಡಬೇಕು. ಮಾರನೇ ದಿನ ಆಮೇಲೆ ಎದ್ದು ಹಪ್ಪಳನ ಮಾಡಬೇಕು. ಇದನ್ನು 2 ಸಲ ಮತ್ತೆ ನಾವು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು, ಅಂದರೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಒಂದು 5 ದಿನವೂ ಇಡ್ಬೋದು ಈ ಅಕ್ಕಿಯನ್ನು, ಮತ್ತು 7 ದಿನವೂ ಕೂಡ ಇಡ್ಬೋದು. ಇವಾಗ ನೋಡಿ, ಇಲ್ಲಿ ಅಕ್ಕಿ ಚೆನ್ನಾಗಿ ನೆನೆದಿದೆ. 7 ದಿನವೂ ಕೂಡ ಇಟ್ಟು ನಾವು ಹಪ್ಪಳನ ಮಾಡ್ಕೋಬಹುದು. ನಾನಿಲ್ಲಿ 3 ದಿನ ಇಟ್ಟು ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಇವಾಗ ಇಲ್ಲಿ ನೋಡಿ, ನಾನು ರುಬ್ಬಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ನೈಸಾಗಿ ರುಬ್ಕೋಬೇಕು. ರವಾ ಥರ ಹೀಗೆ ಎಲ್ಲ ಇರಬಾರ್ದು. ಆ ರೀತಿ ಇತ್ತು ಅಂದರೆ ಹಪ್ಪಳ ಚೆನ್ನಾಗಿ ಬರಲ್ಲ. ಈಗ ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ರಾತ್ರಿ ನಾವು ಹಾಗೇ ಮುಚ್ಚಿಡಬೇಕು. ಈಗ ನೋಡಿ, ಇಲ್ಲಿ ಬೆಳಿಗ್ಗೆ ನೋಡಿದಾಗ ತಿಳಿ ನೀರು ಮಾತ್ರ ಮೇಲ್ಗಡೆ ಇದೆ. ಆ ನೀರನ್ನು ನಾವು ತೆಗಿಬೇಕು. ಈಗ ಇದನ್ನು ಒಂದು ಬೌಲ್ನಲ್ಲಿ ತೆಗಿತಾ ಇದ್ದೀನಿ. ತಿಳಿ ನೀರು ಮಾತ್ರನೇ, ಎಲ್ಲಿವರೆಗೂ ತಿಳಿ ನೀರು ಬರುತ್ತೆ ನೋಡಿ ಅಲ್ಲಿವರೆಗೂ ನೀರನ್ನು ತೆಗಿಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು, ಈಗ ಈ ರೀತಿ ಬರಲಿಕ್ಕೆ ಶುರುವಾದಾಗ ನೀರು ತೆಗೆಯೋದನ್ನು ನಿಲ್ಲಿಸಬೇಕು. ಇವಾಗ ಇದು ಹೀಟ್ ಏನಿದೆಯಲ್ಲ ತಳದಲ್ಲಿ ಗಟ್ಟಿಯಾಗಿ ಕಿತ್ಕೊಂಡಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಹಾಕಿ ಹಬೆ ಹಪ್ಪಳನ ಮಾಡೋದ ರೆಸಿಪಿಯನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಬಹುದು. ಇಲ್ಲಿ ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಹಿಂದಿನ ದಿನ ರಾತ್ರಿನೇ ಇದನ್ನು ನೆನೆಸಿ ನಾವು ಇಡಬೇಕು. ಇಟ್ಟು ಇಲ್ಲಿ 3 ಭಾಗ ಮಾಡಿ ನಾನು ತೊಗೊಂಡಿದ್ದೀನಿ. ಇದು ನೋಡಿ, ಚೆನ್ನಾಗಿ ನೆನೆದಿದೆ ಸಬ್ಬಕ್ಕಿ. ಇದಕ್ಕೆ ನಾವು ಕಲರ್ ಮಿಕ್ಸ್ ಮಾಡಿ ತಗೊಳ್ಳೋಣ. ನೀವು ನಿಮ್ಮ ಇಷ್ಟದ ಪ್ರಕಾರ ನೀವು ಯಾವ ಕಲರ್ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ 3 ಕಲರ್ ಹಾಕ್ತಾಯಿದ್ದೀನಿ. ನೀವು 2 ಕಲರ್ ಬೇಕಾದರೂ ಹಾಕ್ಬೋದು, ಅಥವಾ 1 ಕಲರ್ ಬೇಕಾದ್ರೂ ಹಾಕ್ಬೋದು. ಕಲರ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಹಪ್ಪಳ. ಈಗ ಇದನ್ನು 3 ಕಲರ್ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಹಪ್ಪಳ ಮಾಡಲಿಕ್ಕೆ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಕಪ್ಪಾಗತ್ತೆ ಅಂಥೇಳಿ ಒಂದು ನಿಂಬೆ ಹಣ್ಣಿನ ಹೋಳು ಹಾಕಿದ್ದೀನಿ. ಈಗ ಇಲ್ಲಿ ನೋಡಿ, ಹಿಟ್ಟು ಮತ್ತೊಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇಲ್ಲಿ ನಾನು ಒಂದು ಟಿಫಿನ್ ಬಾಕ್ಸ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಟಿಫಿನ್ ಬಾಕ್ಸ್ಗೆ ಪ್ಲೇಟ್ಗಳಿರುತ್ತೆ ನೋಡಿ, ಅದನ್ನು ಇಲ್ಲಿ ನಾನು 4 ಪ್ಲೇಟ್ಗಳ ತೊಗೊಂಡಿದ್ದೀನಿ. ಆ ಪ್ಲೇಟ್ನಲ್ಲಿ ನಾನು ಇದನ್ನು ಈ ಹಪ್ಪಳನ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪನೇ ಹಿಟ್ಟು ತೊಗೊಂಡು 1 ಸ್ಪೂನಷ್ಟು ಹಿಟ್ಟು ಸಾಕು. ಹಿಟ್ಟು ಹಾಕಿ ಈ ಪ್ಲೇಟ್ನಲ್ಲಿ ಎಲ್ಲ ಕಡೆಗೂ ಮಾಡಬೇಕು. ಈ ರೀತಿಯಾಗಿ ನೋಡಿ, ಕೈಯಿಂದ ಈ ರೀತಿ ತಿರುಗಿಸಿ ಎಲ್ಲ ಕಡೆಗೂ ಹಿಟ್ಟು ಮಾಡಬೇಕು. ಇವಾಗ ಇಲ್ಲಿ ಆಗಿದೆ. ಈ ರೀತಿಯಾಗಿ ನಾವು 4 ಪ್ಲೇಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇನ್ನೊಂದು ಪ್ಲೇಟ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಇಲ್ಲಿ 4 ಪ್ಲೇಟ್ನು ನಾನು ರೆಡಿ ಮಾಡಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಇಲ್ಲಿ ಇಡ್ಲಿ ಮಾಡೋ ಪ್ಲೇಟ್ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಅದರಲ್ಲಿ ಈಗ ಒಂದೇ ಪ್ಲೇಟನ್ನು ನಾನು ಇಡ್ತಾ ಇದ್ದೀನಿ. ಇಲ್ಲಿ ಬೇರೆ ಪ್ಲೇಟ್ ಜಾಗ ಸಾಕಾಗಲ್ಲ ಇಲ್ಲಿ,
ಅದಕ್ಕೋಸ್ಕರ ಒಂದೇ ಪ್ಲೇಟನ್ನು ಇಟ್ಟಿದ್ದೀನಿ. ಈಗ ಇನ್ನೊಂದು ಪ್ಲೇಟ್ ಇಟ್ಟು ಅದರ ಮೇಲೆ 3 ಪ್ಲೇಟನ್ನು ನಾನು ಇಡ್ತೀನಿ. ಈಗ ಇಲ್ಲಿ ಹಿಟ್ಟಾಗಿದೆ. ಇದರ ಮೇಲೆ ಮುಚ್ಚಳನ ಮುಚ್ಚಿ ನಾವು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಮೊದಲು ಕಲರ್ ವೈಟ್ ಇತ್ತು, ಇವಾಗ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ. ಈ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇವಾಗ ಇದು ಕುದಿಸ್ಕೊಂಡಿರುವಂಥ ಏನು ಹಪ್ಪಳ ಇದೆಯಲ್ಲ, ಇದನ್ನು ಒಂದು ಪರಾತ್ನಲ್ಲಿ ನೀರು ಹಾಕಿನ ಆ ನೀರಿನಲ್ಲಿ ಪ್ಲೇಟ್ಗಳೆಲ್ಲ ಹಾಕ್ತಾ ಇದ್ದೀನಿ. ಹಾಕಿ ನೀವು ಒಂದು ಸೂಜಿ ಆದರೂ ತೊಗೋಬೋದು, ಇಲ್ಲಾಂದರೆ ಸ್ಪೂನ್ ಇತ್ತು ಒಂದು ಸ್ಪೂನಿನ ಹಿಂಭಾಗದ ತುದಿಯಿಂದ ನೀವು ಈ ರೀತಿಯಾಗಿ ತೆಗಿಬಹುದು, ಆರಾಮಾಗಿ ಬರುತ್ತೆ. ಈ ಎಲ್ಲ ಹಪ್ಪಳನಲ್ಲಿ ಒಂದು ನಾನು ರೊಟ್ಟಿ ಬುಟ್ಟಿ ಇಟ್ಕೊಂಡಿದ್ದೀನಿ, ಆ ಬುಟ್ಟಿ ಮೇಲೆ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ. ನಂತರ ಏನು ಮಾಡಬೇಕು ಅಂದರೆ ಈ ಪ್ಲೇಟ್ಗಳನ್ನೇನಿದೆಯಲ್ಲ ಅದನ್ನು ಮತ್ತೆ ನೀರು ಹಾಕಿ ನಾವು ಚೆನ್ನಾಗಿ ತೊಳಿಬೇಕು. ತೊಳೆದು ಅದನ್ನು ಕಾಟನ್ ಬಟ್ಟೆಯಿಂದ ಒರೆಸಿ ನಾವು ಮತ್ತೆ ಹಿಟ್ಟನ್ನು ಹಾಕಿ ನಾವು ಹಪ್ಪಳನ ಮಾಡ್ಕೋಬೇಕು. ಹಾಗೇನೇ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ, ಅಂದರೆ ಹಪ್ಪಳ ಚೆನ್ನಾಗಿ ಸರಿಯಾಗಿ ಕ್ಲೀನಾಗಿ ಬರಲ್ಲ ಹಾಗೇನೇ ನಾವು ಹಾಕಿದ್ದೀವಿ ಅಂದರೆ. ಈಗ ಇನ್ನೊಂದು ರೀತಿಯಾಗಿ ನಾನು ನೋಡಿ ಇಲ್ಲಿ ಈ ರೀತಿಯಾಗಿ ನೀರಿನಲ್ಲಿನೇ ಪ್ಲೇಟನ್ನು ಇಟ್ಟು ತೆಗಿಬೋದು, ಆರಾಮಾಗಿ ಬರುತ್ತೆ ಹಪ್ಪಳ. ನೋಡಿ ಏನೂ ಕಷ್ಟ ಆಗಲ್ಲ. ಈ ರೀತಿಯಾಗಿಯೂ ಕೂಡ ನೀವು ಹಪ್ಪಳವನ್ನು ತೆಗಿಬಹುದು. ಈಗ ನಾನು ಇನ್ನೊಂದು ರೀತಿಯಾಗಿ ಹಪ್ಪಳ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ ತಟ್ಟೆ ಇಡ್ಲಿ ಮಾಡ್ತಾರೆ ನೋಡ್ರಿ, ಆ ಪ್ಲೇಟನ್ನು ನಾನು ತೊಗೊಂಡಿದ್ದೀನಿ. ಆ ಪ್ಲೇಟ್ನಲ್ಲಿ ಇಲ್ಲಿ ನಾನು ಹಿಟ್ಟನ್ನು ಹಾಕಿ ಎಲ್ಲ ಕಡೆ ಮಾಡಿದ್ದೀನಿ. ಇದೇ ರೀತಿ ನಾವು 4 ಪ್ಲೇಟನ್ನು ಮಾಡ್ಕೊಳ್ಳೋಣ. ಅದರಲ್ಲಿ ನಾವೇನು ಕಲರ್ ಮಾಡ್ಕೊಂಡಿದ್ವಿ ಸಬ್ಬಕ್ಕಿಯಲ್ಲಿ ಕಲರ್ ಏನು ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಮೇಲಿಂದ ಸ್ವಲ್ಪ ಈ ರೀತಿಯಾಗಿ ಹಾಕಿ ಮಾಡಬಹುದು. ನೋಡಿ ಇಲ್ಲಿ ನಾನಿಲ್ಲಿ ಸ್ವಸ್ತಿಕ್ ತೆಗೆದಿದ್ದೀನಿ. ಅಂದರೆ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಮದುವೆಯಲ್ಲಿ ಸ್ವಸ್ತಿಕ್, ಓಂ ಮತ್ತು ಸ್ಟಾರ್ ಹೀಗೆಲ್ಲ ಎಲ್ಲ ಮಾಡ್ತಾರೆ. ಮತ್ತು ಹುಡುಗ ಹುಡುಗಿ ಹೆಸರು ಕೂಡ ಬರೀತಾರೆ, ಮತ್ತು ಹಾರ್ಟ್ ಶೇಪ್ ಕೂಡ ಮಾಡ್ತಾರೆ. ಮಾಡಿ ಈ ರೀತಿಯಾಗಿ ಮಾಡಿ ಹಪ್ಪಳನ ಮಾಡಿ ಮದುವೆಗಳಲ್ಲಿ ನಮಗೆ ಈ ಹಪ್ಪಳ ಬೇಕೇ ಬೇಕು. ಈ ರೀತಿಯಾಗಿ ಮಾಡ್ತಾರೆ. ಆದರೆ ನಾನು ಒಬ್ಬಳೇ ಆಗಿರೋದ್ರಿಂದ ಅದೆಲ್ಲ ಮಾಡಲಿಕ್ಕೆ ಬಹಳ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಅಷ್ಟೇ ಸ್ವಸ್ತಿಕ್ ಒಂದನ್ನೇ ಮಾಡಿ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಇದು ಕೂಡ ಆಗಿದೆ. ಈ ಹಪ್ಪಳನ ನಾವು ಮನೆಯಲ್ಲಿನೇ ಫ್ಯಾನ್ ಕೆಳಗಡೆ ಹಾಕಿ ಒಣಗಿಸ್ಕೋಬಹುದು. ಇದಕ್ಕೆ ಬಿಸಿಲು ಬೇಕಂತ ಏನಿಲ್ಲ. ಆದರೆ ನಾವು ಒಂದಿನ ಒಳಗಡೆ ಮನೆಯಲ್ಲಿ ಒಣಗಿಸಿ ಮಾರನೇ ದಿನ ನಾವು ಬಿಸಿಲಲ್ಲಿ ಒಂದಿನ ಒಣಗಿಸಿ ನಾವು ಇದನ್ನು ಒಂದು ಡಬ್ಬೆಯಲ್ಲಿ ಹಾಕಿ ತುಂಬಿ ಇಡಬಹುದು. 1 ವರ್ಷದ ತನಕ ನಾವು ಈ ಹಪ್ಪಳನ ತಿನ್ನಬಹುದು. ಇವಾಗ ನೋಡಿ ಇಲ್ಲಿ ನಾನು ನೆರಳಲ್ಲಿ ಒಣಗಿಸ್ತೀನಿ. ಸಾಯಂಕಾಲ ಅಂದರೆ ಈ ರೀತಿಯಾಗಿದೆ ಹಪ್ಪಳ ಎಲ್ಲ. ನೋಡಿ ಯಾವ ರೀತಿ ಒಣಗಿದೆ ಅಂಥೇಳಿ ಈ ರೀತಿಯಾಗಿ ಆಗಿದೆ. ಇವಾಗ ನೋಡಿ ಇಲ್ಲಿ ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದೆ ಅಂಥೇಳಿ. ಇದನ್ನು ಬಿಸಿಲಿಗಿಟ್ಟು ನಾನು ಒಂದಿನ ಬಿಸಿಲಿಗಿಟ್ಟು ಒಣಗಿಸಿ ತೊಗೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಇಲ್ಲಿ ನಾನು ಹಪ್ಪಳನ ಕರೀಲಿಕ್ಕೆ ಇಲ್ಲಿ ಒಂದು ಕಬ್ಬಿಣದ ಕಡಾಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಹಪ್ಪಳವನ್ನು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಹಪ್ಪಳ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂಥೇಳಿ. ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.